ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತ ಇರೋರಿಂದಲೇ ಈ ಷಡ್ಯಂತ್ರ ಆಗಿದೆ ಅನ್ನೋ ಮಹಾನ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಕಾರ್ಯಾಲಯದಲ್ಲಿದ್ದವರಿಂದಲೇ ಈ ಷಡ್ಯಂತ್ರ ಆಗಿದೆ. ಇದು ಬಿಜೆಪಿಯ ಮಾಜಿ ಶಾಸಕ ಪಿ ರಾಜೀವ್ ಮಾಡ್ತಾ ಇರುವಂತಹ ಆರೋಪ. ಎಲ್ಲರೂ ದೆಹಲಿಯಲ್ಲಿ ಕೂತು ಷಡ್ಯಂತ್ರವನ್ನು ಮಾಡಿದ್ದಾರೆ. ಎನ್ಐಎ ತನಿಖೆಗೆ ಕೂಡ ಇದನ್ನ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಆಗ್ಲೇ ಸತ್ಯಾಸತ್ಯತೆ ಕಾನ್ಸ್ಪಿರಸಿಯ ಆಳ ಅಗಲ ಗೊತ್ತಾಗುತ್ತೆ, ಷಡ್ಯಂತ್ರದ ಆಳ ಅಗಲ ಗೊತ್ತಾಗುತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಮಾವೇಶದಲ್ಲಿ ಇವತ್ತು ಮಾಜಿ ಶಾಸಕರಂತ ರಾಜೀವ್ ಸರ್ ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಧಾರ್ಮಿಕ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಹಿಂದೂಗಳ ಧಾರ್ಮಿಕ ನಂಬಿಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಷಡ್ಯಂತ್ರಗಳು ನಡೀತಾ ಇದೆ. ಯಾವ ರೀತಿ ಷಡ್ಯಂತ್ರ ಆಗ್ತಾ ಇದೆ ಅಂತೀರಾ? ಈಗಾಗಲೇ ಏನು ಮಾಡಿದ್ರು, ಒಂದಷ್ಟು ಜನ ಬಂಧನ ಮಾಡಿ ವಿಚಾರಣೆ ಒಳಗೊಳಿಸುವಂಥ ಕೆಲಸ ಆಗ್ತಾ ಇದೆ. ಮೊದಲನೇದಾಗಿ ಇದು ಬಹಳ ವ್ಯವಸ್ಥಿತವಾದಂತಹ ಕುತಂತ್ರದ ಭಾಗ. ಧರ್ಮಸ್ಥಳವನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ನಿರಂತರ ವರ್ಷಗಳಿಂದ ಇದು ನಡೀತಾ ಬಂತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಾಗೆ ಅವರೆಲ್ಲ ಮತ್ತೆ ಮೊಳಕೆ ಹೊಡೆದ್ರು. ಮಾನ್ಯ ಮುಖ್ಯಮಂತ್ರಿಗಳ ಸುತ್ತ ಇರುವಂತಹ ಲೆಫ್ಟಿಸ್ಟ್ ಮೆಂಟಾಲಿಟಿಯವರು ಏನಿದ್ದಾರೆ, ಇವರೆಲ್ಲರೂ ಸೇರಿಕೊಂಡು ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವ, ಹಿಂದೂಗಳನ್ನ ಒಡೆಯುವಂತ ಷಡ್ಯಂತ್ರದ ಭಾಗವಾಗಿ ಒಂದು ಪ್ಲಾನ್ ಅನ್ನ ಹೆಣೆದು ಹಾಕಿದ್ರು. ಆ ಪ್ಲಾನ್ ಅನ್ನ ಏನು ಹೆಣೆದಿದ್ದಾರೆ ಅದರ ಭಾಗವಾಗಿ SIT ಅನ್ನ ಸ್ಥಾಪನೆ ಮಾಡಿದ್ರು. SIT ಅನ್ನ ನಾವು ಸ್ವಾಗತ ಮಾಡಿದ್ದೀವಿ. ಆದರೆ SIT ಮಾಡುವ ತಪ್ಪನ್ನ ನಾವು ಸಮರ್ಥನೆ ಮಾಡ್ತೀವಿ ಅಂತ ಅಲ್ಲ. SIT ಅನ್ನ ಸ್ವಾಗತ ಮಾಡಿದ್ವಿ ಅಂದ್ರೆ ಅವರ ತಪ್ಪುಗಳನ್ನ ನಾವು ಒಪ್ಕೊಂಡ್ವಿ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ನೆಚ್ಚಿನ ಮಿತ್ರ ಮತ್ತು ಈ ಮೋರ್ಚಾನ ಡೇ 1 ನಿಂದ ಹಿಡ್ಕೊಂಡು ನಿಂತಿರುವ ಮತ್ತೊಬ್ಬ ಮಿತ್ರ ವಸಂತ್ ಗಿಳಿಯಾರ್ಗೆ ನಾನು ಪ್ರೀತಿಪೂರ್ವಕವಾಗಿ ನಮಸ್ಕರಿಸಿ, ಆದರಣೀಯ ಡೋ ಕೇಶವ ಮೂರ್ತಿಗಳಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅನೇಕ ಗಣ್ಯರಿಗೆ, ಹಿಂದೂ ವಿಚಾರಕ್ಕಾಗಿ ಸದಾ ಹೋರಾಟದ ತುದಿಗಾಲಲ್ಲಿ ನಿಂತಿರುವಂತಹ ಎಲ್ಲ ಧರ್ಮವೀರರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರ ಸಮರ್ಪಿಸ್ತೇನೆ. ಇವತ್ತೇನಾದರೂ ನೀವೇನಾದರೂ ಒಂದು ಚಾಲೆಂಜ್ ಮಾಡಿ ಇನ್ನು ಅರ್ಧ ಗಂಟೆಗಳ ಕಾಲ ಘೋಷಣೆ ಮಾಡ್ತೀರಾ ಅಂತ ಆಗಿದ್ದಿದ್ರೆ ನಾನು ಭಾಷಣನೇ ಮಾಡ್ತಿರ್ಲಿಲ್ಲ. ಘೋಷಣೆ ಕೇಳಿಕೊಂಡೇ ಭಾಷಣ ಮುಗಿಸಿರ್ತಿದ್ದೆ. ಯಾಕೆ ಗೊತ್ತೇ, ಬಹಳ ಜನ ಇಲ್ಲಿದ್ದಾರೆ, ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಅಫ್ಕೋರ್ಸ್ ವಸಂತು, ನಮ್ಮ ಕೀರ್ತಿ, ಪುನೀತ, ಒಂದು 3 ತಿಂಗಳ ಹಿಂದೆ ನಾವೆಲ್ಲರೂ ಹೀಗೆ ಕೂತಾಗ ಮುಖಗಳು ಹೇಗಿದ್ವು ಗೊತ್ತಾ? ಅರಳಿರಲಿಲ್ಲ. ಎಲ್ಲರ ಮುಖದಲ್ಲೂ ಸೂತಕದ ಕಳೆ ಇತ್ತು. ನಮ್ಮ ಮನೆಯಲ್ಲೇ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅನ್ನೋ ಥರ. ಇವತ್ತು ಕೀರ್ತಿ ಒಳಗೆ ಬಂದಾಗ ನನ್ ತಡ್ಕೊಳ್ಳಿಕ್ಕಾಗದೆ ಗಟ್ಟಿಯಾಗಿ ತಬ್ಕೊಂಡೆ. ಯಾಕೆಂದ್ರೆ ಕೀರ್ತಿ ಕುಣಿತಾ ಬರ್ತಿದ್ದ. ಕುಣಿತಾ ಒಳಗೆ ಬರ್ತಿರುವಾಗ ಅಥವಾ ಇಲ್ಲಿದ್ದಾಗ ಅವನು ಓಡ್ ಬಂದ, ನಾನು ಬರ್ತಿರ್ಬೇಕಾದಾಗ ನಂಗೆ ಬಹಳ ಖುಷಿ ಅನ್ನಿಸ್ತಿತ್ತು. ಮಹೇಶ್ ಬಂದಾಗ ನಂಗೆ ಬಹಳ ಹೆಮ್ಮೆ ಅನ್ನಿಸ್ತಿತ್ತು. ಯಾಕೆ ಅಂತಂದ್ರೆ 3 ತಿಂಗಳ ಹಿಂದೆ ನಮ್ಮ ಮುಖಗಳು ಹೆಂಗಿದ್ವು, ಒಬ್ಬ ಅಜ್ಜಿ ನಮ್ಮ ಮುಖದಲ್ಲಿ ಎಷ್ಟು ಮಂದಹಾಸ ತಂದುಬಿಟ್ಟು. ಹಿಂಗಾಗಿ ಈಗಷ್ಟೇ ಕೇಳಿಸ್ಕೊಳ್ತಾ ಇದ್ರಿ ಚಕ್ರವರ್ತಿ ಸೂಲಿಬೆಲೆ ಅವರು ಇಡೀ ಹೋರಾಟ ಸಾಗಿ ಬಂದಂತಹ ಹಾದಿಯನ್ನು ನೆನಪಿಸ್ಕೊಳ್ತಾ ಇದ್ರು. ಸಾಗರೋಪಾದಿಯಲ್ಲಿ ಜನ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರು. ಅವರು ಎಕ್ಸ್ಪೆಕ್ಟ್ ಮಾಡಿದ ಪ್ರಕಾರನೇ ಫ್ರೀಡಂ ಪಾರ್ಕ್ನಲ್ಲಿ ಸದ್ಯಕ್ಕೆ ಸಮಾವೇಶ ನಡೀತಾ ಇದೆ.